ಜಿಮ್ಗೆ ಹೋಗದೆ, ಯಾವುದೇ ರೀತಿಯ ವ್ಯಾಯಾಮ ಮಾಡದೆ, ಕಸರತ್ತು ಮಾಡದೆ, ಸಿಂಪಲ್ಲಾಗಿ ಈಸಿಯಾಗಿ ಹೆಲ್ದಿಯಾಗಿ ಅಂದರೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ನೋಡಿ ಟ್ರೈ ಮಾಡಿ. ಖಂಡಿತವಾಗಿ ನೀವು ಕೇವಲ 1 ತಿಂಗಳಲ್ಲಿ 3ರಿಂದ 4 kgವರೆಗೆ ನಿಮ್ಮ ವೆಯ್ಟ್ ಲಾಸ್ ಆಗ್ತದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ತುಂಬ ಸಿಂಪಲ್ ಮತ್ತು ಈಸಿಯಾಗಿ ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಳೋದು ಅಂದರೆ ವೆಯ್ಟ್ ಲಾಸ್ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೇನೆ. ಕೇವಲ ಎರಡೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ತುಂಬ ಈಸಿಯಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತಕೊಂಡು ನಾನು ಹೇಳ್ತೇನೆ. ಈ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಕೇವಲ ಎರಡೇ ಇಂಗ್ರೀಡಿಯೆಂಟ್ಸ್. ಒಂದು ಚಿಯಾ ಸೀಡ್ಸು, ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗ್ತದೆ, ಮತ್ತು ಲಿಂಬೆಹಣ್ಣು. ಇಷ್ಟು ಎರಡೇ ಇಂಗ್ರೀಡಿಯೆಂಟ್ ಬೇಕಾಗಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಚಿಯಾ ಸೀಡ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರ್ತದೆ ಮತ್ತು ಒಮೆಗಾ 3 ಇರ್ತದೆ. ಹಾಗೆ ನಮ್ಗೆ ಬೇಕಾಗಿರುವಂತಹ ವಿಟಮಿನ್ಸ್ ಕೂಡ ಇರ್ತದೆ. ಇದೇನು ಮಾಡ್ತದೆ ಅಂದರೆ ನಮ್ಮ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡ್ತದೆ. ಹಾಗೆ ಇದು ನೀರನ್ನು ಹಿಡಿದಿಟ್ಟುಕೊಳ್ಳೋದ್ರಿಂದ ನಮ್ಮ ಹೊಟ್ಟೆ ಒಂದು ರೀತಿ ತುಂಬಿದ ರೀತಿಯ ಅನುಭವ ಆಗ್ತಿರ್ತದೆ. ಹಾಗಾಗಿ ನಿಮ್ಮ ಹಸಿವನ್ನು ಕೂಡ ಕಂಟ್ರೋಲ್ ಮಾಡ್ತದೆ ಇದು. ಹಾಗಾಗಿ ನಿಮಗೆ ಆಗಾಗ ಏನಾದರೂ ತಿಂತಾ ಇರಬೇಕು ಅನ್ನೋ ಒಂದು ನಿಮ್ಮ ಆಸೆ ಇರ್ತದೆ, ಅದನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಇನ್ನೊಂದು ಇಂಗ್ರೀಡಿಯೆಂಟ್ ಲಿಂಬೆಹಣ್ಣು. ಇದು ಕೂಡ ಅಷ್ಟೇ ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿ ಕೆಲಸ ಮಾಡ್ತದೆ. ಈಗ ನೀವು ಏನು ಮಾಡಬೇಕಂದ್ರೆ, ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಚಮಚದಷ್ಟು ಚಿಯಾ ಸೀಡ್ಸನ್ನು ಹಾಕಬೇಕು. ನಂತರ ಈ ಚಿಯಾ ಸೀಡ್ಸಿಗೆ ಸ್ವಲ್ಪ ನೀರು ಹಾಕಬೇಕಂದ್ರೆ ನಾವು ಎಷ್ಟು ತೊಗೊಂಡಿದ್ದೀವೋ ಅದು ಸಂಪೂರ್ಣವಾಗಿ ಮುಳುಗಬೇಕು. ಅಷ್ಟು ನೀರನ್ನು ನಾವು ಹಾಕಿ ಇಟ್ಬಿಡಬೇಕು. ಹೀಗೆ ನಾವು ನೀರು ಹಾಕಿ ಇದನ್ನೊಂದು 15 ನಿಮಿಷ ಅಟ್ಲೀಸ್ಟ್ ಹಾಗೆ ಬಿಟ್ಟುಬಿಡಬೇಕು. ಬಿಟ್ಟು ಆದಮೇಲೆ ನೋಡಿ ಅದು ಸಂಪೂರ್ಣವಾಗಿ ನೀರನ್ನ ಹೀರ್ಕೊಂಡಿರ್ತದೆ. ಈಗ ನೋಡಿ ನಾನು ತೋರಿಸ್ತಾ ಇದ್ದೆ, ನೋಡಿ ಯಾವ ರೀತಿ ಆಗಿದೆ ಅಂತಕೊಂಡು. ನಾವು ಹಾಕಿರೋ ಕೇವಲ 1 ಚಮಚದಷ್ಟು ಚಿಯಾ ಸೀಡ್ಸ್. ಈಗ ನೋಡಿ ಅದು ಸಂಪೂರ್ಣ ಒಂದು ಬೌಲ್ ಇದೆಯಲ್ಲ, ಅದು ಸಂಪೂರ್ಣ ಆಗಿದೆ. ಅಂದರೆ ಅದು ಸಂಪೂರ್ಣವಾಗಿ ಫುಲ್ ಆಗಿದೆ, ಅಂದರೆ ಅಷ್ಟು ನೀರನ್ನ ಸಂಪೂರ್ಣವಾಗಿ ಹೀರ್ಕೊಂಡಿದೆ ಇದು. ಈಗ ನೀವು 1 ಗ್ಲಾಸಷ್ಟು ನೀರು ಅಂದರೆ ಕುಡಿಯುವ ನೀರನ್ನು ತಗೊಳ್ಳಿ. ಈ ನೀರಿಗೆ ನಾವೀಗ ಹಾಕಿಟ್ಟಿದ್ದೀವಲ್ಲ ಈ ಚಿಯಾ ಸೀಡ್ಸ್ನ ಸಂಪೂರ್ಣವಾಗಿ ಸುರ್ಕೊಂಡು ಬಿಡಿ ಅದಕ್ಕೆ. ನಂತರ ಇದನ್ನು ಕ್ಲೀನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ನೀರಿನಲ್ಲಿ ಸಂಪೂರ್ಣವಾಗಿ ಅದು ಮಿಕ್ಸ್ ಆಗಬೇಕು. ನಂತರ ಇದಕ್ಕೆ ಒಂದು 1/4 ಭಾಗದಷ್ಟು ಲಿಂಬೆಹಣ್ಣಿನ ರಸನ ಹಿಂಡ್ಕೊಳ್ಳಿ. ಪುನಃ ಇದನ್ನು ಸಂಪೂರ್ಣವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಂದ್ರೆ ಲಿಂಬೆ ರಸ ಮತ್ತು ಚಿಯಾ ಸೀಡ್ಸು ಸಂಪೂರ್ಣವಾಗಿ ನೀರಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಆಗಿ ಬಿಡಬೇಕು. ನೋಡಿ, ವೆಯ್ಟ್ ಲಾಸ್ಗೆ ಒಂದು ಅದ್ಭುತವಾದ ಚಿಯಾ ಸೀಡ್ಸ್ನ ಉಪಯೋಗಿಸ್ಕೊಂಡು ಮಾಡುವಂತಹ ಈ ಒಂದು ಜ್ಯೂಸ್ ಟೈಪ್ ಇದು ರೆಡಿಯಾಗಿದೆ. ನೀವೇನು ಮಾಡಬೇಕು ಅಂದರೆ, ಈ ರೀತಿ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ಬಿಡಿ ಸಾಕು. ಈ ರೀತಿ ನೀವು ಮಾಡ್ತಾ ಬಂದಿದೆಯಲ್ಲ, ಕೇವಲ ಒಂದು ತಿಂಗಳೊಳಗಡೆ ಅಟ್ಲೀಸ್ಟ್ ನಿಮಗೊಂದು 3 kgವರೆಗೆ ವೆಯ್ಟ್ ಡೌನ್ ಆಗಿಯೇ ಆಗ್ತದೆ. ನೋಡಿದ್ರಲ್ಲ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಮನೆ ಮದ್ದು ಅಂತೇಳಿ ಹೇಳ್ಬೋದು. ಹೇಳಿದ್ದೇನೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.